ನೀವು ಬಲೆಯಲ್ಲಿ ಹಿಡಿದ ಮೀನನ್ನು ತಿಂದಿದ್ದೀರಾ? ಇವಾಗ ಮಳೆಗಾಲದಲ್ಲಿ ಸಮುದ್ರ ಬದಿಯಲ್ಲಿ ಬಲೆಯನ್ನು ಹಾಕಿ ಮೀನನ್ನು ಹಿಡಿತಾರೆ. ಈಗ ಬೋಟ್ ಎಲ್ಲ ಸಮುದ್ರಕ್ಕೆ ಇಳಿದಿಲ್ಲ, ಮಳೆಗಾಲಕ್ಕೆ ತುಂಬಾ ಕಡಿಮೆ ಮೀನು ಸಿಗುವುದು. ಆದ್ರೆ ಈ ಬಲೆ ಮೀನು ಉಂಟಲ್ಲ, ತುಂಬಾ ರುಚಿ ಮತ್ತು ಸಖತ್ತಿರುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಹೋಗ್ತಾ ಇದ್ದೇನೆ ಉಡುಪಿ ಜಿಲ್ಲೆಯ ಮಟ್ಟು ಬೀಚ್ಗೆ. ಮಟ್ಟು ಬೀಚ್ ನೀವು ಕೇಳಿರ್ಬೋದು, ಬಹಳ ಸುಂದರವಾದ ಬೀಚ್. ಒಂದು ಸೈಡಲ್ಲಿ ಬೀಚ್ ಸಮುದ್ರ, ಮತ್ತೊಂದು ಸೈಡಲ್ಲಿ ನದಿ, ಮಧ್ಯದಲ್ಲಿ ರೋಡು, ತೆಂಗಿನ ಮರಗಳು. ಎಷ್ಟು ಸುಂದರ ಅಂತ ಹೇಳಿದ್ರೆ, ಮಟ್ಟು ಬೀಚಿಗೆ ಹೋಗಿ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡ್ರೆ ತುಂಬಾನೇ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲಿ ಬಲೆಯನ್ನು ಹಾಕಿ ಮೀನನ್ನು ಹಿಡಿದಿದ್ದಾರೆ. ಅವರ ಹತ್ರ ನಾವು ಮೀನನ್ನು ತಗೊಳ್ತಾ ಇದ್ದೇವೆ, ಯಾಕಂದ್ರೆ ಇಲ್ಲಿ ತುಂಬಾ ಫ್ರೆಶ್ ಆದ ಮೀನು ಸಿಗುತ್ತೆ. ಮತ್ತು ಇದರದೊಂದು ರಸ ಮಾಡಿದ್ರೆ ಉಂಟಲ್ಲ, ಎಂತ ರುಚಿ! ಇದು ಮಿಕ್ಸ್ ಮೀನು, ಎಲ್ಲ ಬಗೆಯ ಮೀನುಗಳು ಇದರಲ್ಲಿ ಇವೆ. ನಮ್ಮ ಕೊಂಕಣಿಯಲ್ಲಿ ಬುರ್ಶಿಚಿ ಮಸ್ಲಿ ಅಂತ ಹೇಳ್ತಾರೆ. ಇದು ತುಂಬ ಫ್ರೆಶ್ ಆಗಿದೆ, ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಫ್ರೆಶ್ ಇದೆ ಅಂತ. ಇವಾಗ ಈ ಎಲ್ಲ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡುವ. ಚೆನ್ನಾಗಿ 2-3 ಸಲ ತೊಳಿಬೇಕು. ಇವಾಗ ನಾನು ಈ ಮಸಾಲೆಯನ್ನು ಕಲ್ಲಲ್ಲಿ ರುಬ್ತೇನೆ, ನೀವು ಮಿಕ್ಸಿಯಲ್ಲಿ ಗ್ರೈಂಡರಲ್ಲಿ ಕೂಡ ರುಬ್ಬೋದು. ಕಲ್ಲಲ್ಲಿ ರುಬ್ಬಿ, ಮಸಾಲೆಯನ್ನು ಕಲ್ಲಲ್ಲಿ ರುಬ್ಬಿ ಒಂದು ಒಳ್ಳೆ ಮೀನದ್ದು ರಸ ಮಾಡಿದರೆ ಟೇಸ್ಟ್ ಆಗ್ತದೆ. ಅದನ್ನು ಮಾಡಿ ಬರೀ ಫ್ರೆಶ್ ಮಸ್ತ್ ಚಿಕ್ಕಡಿ ಹಾಕೋದು ಜ್ಯೂಸು. ಇವಾಗ ಒಲೆ ಮೇಲೆ ಒಂದು ಮಣ್ಣಿನ ಬಿಸಲೆಯನ್ನು ಇಟ್ಟಿದ್ದೇನೆ, ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಿದ್ದೇನೆ. ಕರಿಬೇವು ಸೊಪ್ಪು ಮತ್ತು ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಟ್ ಮಾಡಿಟ್ಟ ಒಂದು ಟೊಮೆಟೊ, 2 ಕಾಯಿಮೆಣಸು, ಒಂದು ಚಿಕ್ಕ ತುಂಡು ಶುಂಠಿಯನ್ನು ಹಾಕ್ತಿದ್ದೇನೆ. ರುಬ್ಬಿಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸುವ. ಈ ಮಸಾಲೆಯನ್ನು ಫ್ರೈ ಮಾಡಬೇಕು, ಮತ್ತೆ ಅದಕ್ಕೆ ನೀರು ಸೇರಿಸಬೇಕು. ಎಷ್ಟು ತೆಳು ಬೇಕು ನೋಡಿ ಅಷ್ಟು ನೀರನ್ನು ಸೇರಿಸುವುದು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ಚಳ ಮುಚ್ಚುವುದು. ಒಂದು ಒಳ್ಳೆ ಕುದಿ ಬರಬೇಕು. ಒಳ್ಳೆ ಕುದಿ ಬಂದಿದೆ. ಇವಾಗ ನಾವು ಕ್ಲೀನ್ ಮಾಡಿಟ್ಟ ಮೀನನ್ನು ಇದಕ್ಕೆ ಸೇರಿಸುವ. ಮಣ್ಣಿನ ಬಿಸಿಲಲ್ಲಿ ನಾವು ಒಂದು ಮೀನಿನ ರಸ ಮಾಡುವುದರಿಂದ ಮೀನು ಹಾಕಿ ಒಂದು ಕುದಿ ಬಂದ್ರೆ ಸಾಕು. ಕೊನೆಗೆ ಉಪ್ಪು, ಖಾರ, ಹುಳಿಯನ್ನು ನೋಡಬೇಕು, ಬೇಕಾದರೆ ಸೇರಿಸ್ಕೊಳ್ಬೋದು. ಇವಾಗ ನಮ್ಮ ರುಚಿಯಾದ ಮೀನಿನ ರಸ ರೆಡಿಯಾಗಿದೆ.
ಬಲೆಯಲ್ಲಿ ಇದ್ದ ಮೀನನ್ನು ತಂದಿದ್ದೇವೆ ಸಮುದ್ರದಿಂದ. ಅದರದ್ದು ತುಂಬ ಫ್ರೆಶ್ ಆಗಿದೆ ಮೀನು. ಅದರದ್ದು ರುಚಿಯಾದ ರಸ ಕರಿ. ಮತ್ತು ನಾನು ಸ್ಪೆಷಲ್ ಆಗಿ ಒಂದು ಈ ಥರ ಗಟ್ಟಿ ಮಾಡಿದ್ದೇನೆ, ಪೊಟ್ಟು ಗಟ್ಟಿ ಥರ. ಈ ಗಟ್ಟಿಯಲ್ಲಿ ಈ ಮೀನು ರಸ ಹಾಕಿ ತಿನ್ನಲಿಕ್ಕೆ ಭಾಳ ಸಖತ್ತಾಗ್ತದೆ. ಈ ಥರ ಇರುತ್ತೆ ನೋಡಿ, ತೆಳುವಾಗಿರುತ್ತೆ. ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕಿದ್ದೇನೆ. ಎಲ್ಲ ಪಕ್ಷಿಗಳೆಲ್ಲ ಬಂದವು. ನಾನು ಇಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದೇನಂತ ನೋಡಿ, ಎಲ್ಲ ಕರಿತಾ ಇದ್ದಾರೆ. ಅವರದ್ದು ಟೈಮ್ ಈಗ ಊಟ ಮಾಡೋದು ಅವರಿಗೆ. ಅವರು ಅದಿತಾರವ ಸ್ವಲ್ಪ ಸಣ್ಣ ಸಣ್ಣ ಮಾಡಿ. ಈಗ ಟೇಸ್ಟ್ ಮಾಡುವ. ಭಾಳ ಟೇಸ್ಟ್ ಆಗ್ತದೆ ಈ ಒಂದು ಗಟ್ಟಿಯಲ್ಲಿ. ಸಖತ್ತಾಗಿದೆ, ಸೂಪರ್.